ಹಲೋ, ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 2ನ ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ 21ನೇ ಮಾಡಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಮತ್ತು ಹಿಂದೆ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ನೋಡ್ತಾ ಇರಿ. ಇದು ಡೈಲಿ ಸಂಜೆ 6 ಗಂಟೆಗೆ ಈ ಒಂದು ಡೈಲಿ ಕ್ವಶನ್ ಪೇಪರ್ ಸೀರೀಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ದಲ್ಲಿ, ತಪ್ಪದೆ ನೋಡ್ತಾ ಇರಿ. ಸೊ ಇಲ್ಲಿ ನೋಡಿ, ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಿರ್ತದೆ ಮತ್ತು ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ್ರಿ. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಕತ್ತಿ ಮಸೆ ಅನ್ನುವಂತಹ ನುಡಿಗಟ್ಟಿನ ವಿಶೇಷ ಅಥವಾ ಅರ್ಥ ಏನು ಅಂತ ಕೇಳಿದರೆ, ಸೊ ಕತ್ತಿ ಮಸೆ ಅಂದರೆ ನೀವು ನಾರ್ಮಲ್ ಆಗಿ ಕೇಳ್ತೀರಿ, ದ್ವೇಷ ಸಾಧಿಸುವುದಕ್ಕೆ ಕತ್ತಿ ಮಸೆ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಇನ್ನು ಕಂಬಣಿ ಈ ಪದದಲ್ಲಿರ್ತಕ್ಕಂಥ ಕಂಡುಬರುವ ಸಂಧಿ ಯಾವುದು ಅಂತ ಕೇಳಿದರೆ, ಸೊ ಕಂಬಣಿ ಪದ ಯಾವುದಪ್ಪ ಅಂತಂದರೆ ಇದೊಂದು ಆದೇಶ ಸಂಧಿಯಾಗಿದೆ. ಸೊ ಇದು ಆದೇಶ ಸಂಧಿಯ ಪದವಾಗಿದೆ. ನೆಕ್ಸ್ಟ್, ಇನ್ನು ಮೈ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಸೊ ಮೈ ಮುಚ್ಚು ಅನ್ನುವಂತಹ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಅಂದರೆ ಇದು ಒಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ನಾನು ಡೀಟೇಲಾಗಿ ಜಾಸ್ತಿ ಹೇಳೋಕೆ ಹೋಗಲ್ಲ. ಸೊ ಯಾಕಪ್ಪ ಅಂತಂದರೆ ಕ್ವಶನ್ ಪೇಪರ್ ಡೈಲಿ ಸೀರೀಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕ್ವಶನ್ ಪೇಪರ್ ಮುಗಿಸೋದು ನಮ್ಮ ಕಡಿಮೆ ಟೈಮ್ದಲ್ಲಿ ಕ್ವಶನ್ ಪೇಪರ್ ಕವರ್ ಮಾಡಿ ಹೆಚ್ಚಿನ ಜನಕ್ಕೆ ಕ್ವಶನ್ ಪೇಪರ್ ಯಾವ ರೀತಿ ಬರ್ಬೋದು ಅಂತ ಐಡಿಯಾ ಕೊಡೋದು ಮಾತ್ರ ನಂದು ಇದಾಗಿದೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ಜನ ಹೇಳ್ತಾರೆ ಡೀಟೇಲಾಗಿ ಕೋರ್ಸ್ ಅದನ್ನು ಸಪ್ರೇಟ್ ಸೀರೀಸ್ನ ಮಾಡ್ತೀನಿ, ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಕ್ವಶನ್ ಮತ್ತು ಆನ್ಸರ್ನ ಅಷ್ಟೇ ಹೇಳ್ತಾ ಹೋಗ್ತೀನಿ ಅಥವಾ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಮಾತ್ರ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಬಿರುಗಾಳಿಯಿಂದ ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾರೆ. ಸೊ ಹೀಗೆ ಮಾಡೋದ್ರಿಂದ ನೀವು ಎಷ್ಟು ಓದಿದಿರಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ನೂ ಜಾಸ್ತಿ ಓದಬೇಕು ಅಥವಾ ಆಲ್ರೆಡಿ ನೀವು ಇಷ್ಟು ಸಾಕು ಅನ್ನೋದನ್ನು ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಬಿರುಗಾಳಿ ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಇಂದ. ಬಿರುಗಾಳಿ ಇಂದ ಅಂತ ಕೇಳಿದರೆ, ಸೊ ಇಂದ ವಿಭಕ್ತಿ ಪ್ರತ್ಯಯ ಇಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, ಬಾಣು ಪದದ ಸಮಾನಾರ್ಥಕ ಪದವನ್ನು ಗುರುತಿಸಿರಿ ಅಂತ ಕೇಳ್ತಾರೆ. ಸೊ ಬಾಣು ಅನ್ನುವಂತಹ ಪದದ ಸಮಾನಾರ್ಥಕ ಪದ ಈ ಕೆಳಗಿನವುಗಳಲ್ಲಿ ಆಪ್ಷನ್ ಡಿ ನೋಡಿ, ಸೂರ್ಯನಿಗೆ ಬಾಣು ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯೆ ಪದಗಳಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಪದಗಳಿಗೆ ಒಂದು ತೋರುವಾಗ ಇವುಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಯಾವ ಕ್ರಿಯಾಪದವಾಗುತ್ತದೆ ಅಂತ ಅಂದರೆ ಇದಕ್ಕೆ ಆಪ್ಷನ್ ಬಿ ನೋಡಿ, ವಿದ್ಯಾರ್ಥಕ ಕ್ರಿಯಾಪದ ಆಗುತ್ತೆ. ಇಲ್ಲಿ ನೋಡಿ ಏನಿದೆ ಪ್ರಶ್ನೆ, ಅವನು ಉಂಡವನಿಗೆ ಕೇಡು ಬಗೆದನು, ಕೃತಜ್ಞರು ಏನನ್ನ ತಾನೇ ಮಾಡುವುದಿಲ್ಲ, ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ, ಸೊ ಈ ವಾಕ್ಯದಲ್ಲಿ ಅರ್ಥಾಂತರ ನ್ಯಾಸಾಲಂಕಾರ ಕಂಡುಬರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಭಾಳ ಡೀಪಾಗಿ ನೀವು ಕನ್ನಡ ಗ್ರಾಮರ್ನ ಓದ್ಕೋಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಟೈಪ್ ಭಾಳ ಟಫ್ ಬರ್ತಾ ಇದೆ. ಸೊ ಪಾರದಿ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಪಾರದಿ ಅನ್ನುವಂತಹ ಪದದ ಅರ್ಥ ಆಪ್ಷನ್ ಸಿ ಬೇಟೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಸಮಷ್ಟಿ ಪದದ ವಿರುದ್ಧಾರ್ಥಕ ರೂಪವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಸಮಷ್ಟಿ ಪದದ ವಿರುದ್ಧಾರ್ಥಕ ರೂಪ ವೆಷ್ಟಿ ಆಗುತ್ತೆ. ಸಮಷ್ಟಿ ವೆಷ್ಟಿ, ಅಸಮಷ್ಟಿ ಅಲ್ಲ. ವಿಧೇಯ ಪದದ ವಿರುದ್ಧಾರ್ಥಕ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಅವಿಧೇಯ ಅನ್ನುವಂಥದ್ದು ವಿಧೇಯ ಪದದ ವಿರುದ್ಧಾರ್ಥಕ ರೂಪವಾಗುತ್ತೆ. ನೆಕ್ಸ್ಟ್, ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ ಈ ಕೆಳಗಿನವುಗಳಲ್ಲಿ. ಇಲ್ಲಿ ನೋಡ್ತಾ ಹೋದಂತೆ ಏನಪ್ಪ ಅಂತಂದರೆ ಬನ್ನಿ ಅನ್ನುವಂಥದ್ದು ಜೋಡು ನುಡಿ ಆಗುತ್ತೆ, ಅದಕ್ಕೋಸ್ಕರ ಇದು ಗುಂಪಿಗೆ ಸೇರುವುದಿಲ್ಲ. ಸರಸರ, ಪಿಳಿ, ಜುಳುಳು ಇವೆಲ್ಲ ಏನಪ್ಪ ಅಂತಂದರೆ ದ್ವಿರುಕ್ತಿ. ನೆಕ್ಸ್ಟ್, ಮಾಡ್ಯಾರ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಮಾಡ್ಯಾರ ಅನ್ನುವಂತಹ ಪದದ ಗ್ರಾಂಥಿಕ ರೂಪ ಮಾಡಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಜೇಡರ ದಾಸಿಮಯ್ಯ ಅಣ್ಣವರ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೆ. ಸೊ ಜೇಡರ ದಾಸಿಮಯ್ಯರವರ ವಚನ ಅಂಕಿತ ಯಾವುದಪ್ಪ ಅಂತಂದರೆ ಇದು ರಾಮನಾಥ. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ಪಕ್ಷಿಗಳ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ನಾನಿರೋದು ಹಳ್ಳಿಯಲ್ಲಿ, ಆಲ್ರೆಡಿ ಹೇಳಿದ್ದೀನಿ, ಸ್ವಲ್ಪ ನಮ್ಮದೇ ನಾಯ್ಸು ಜಾಸ್ತಿ ಇರುತ್ತೆ. ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಆಪ್ಷನ್ ನೋಡಿ, ಕ್ರಿಯಾ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ನಾನು ಅನ್ನೋದು ನಾವು ಆಗುತ್ತೆ, ಉತ್ತಮ ಪುರುಷ ಆಗುತ್ತೆ. ಇವೆಲ್ಲ ನಾವು ಅನ್ನುವಂಥವುಗಳು ಉತ್ತಮ ಪುರುಷ. ಅವನು ಅವರು ಅನ್ನುವಂಥವುಗಳು ಯಾವ ಪುರುಷ ಅಂತ ಕೇಳಿದ್ದಾರೆ.
ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಪ್ರಥಮ ಪುರುಷ. ನಾನು ನಾವು ಅನ್ನುವಂಥದ್ದು ಉತ್ತಮ ಪುರುಷವಾದರೆ ಅವನು ಅವರು ಅನ್ನುವಂಥದ್ದು ಪ್ರಥಮ ಪುರುಷ ಆಗುತ್ತೆ. ನೆಕ್ಸ್ಟ್, ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ ಅಂತ ಕೇಳಿದರೆ, ಸೊ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಅಂತಂದರೆ ಮೆಲ್ಲನೆ. ಮೆಲ್ಲನೆ ಅನ್ನುವಂತಹ ಪದ ಗುಂಪಿಗೆ ಸೇರುವುದಿಲ್ಲ. ನೆಕ್ಸ್ಟ್, ಕ್ರಿಯಾಪದದ ಮೂಲ ರೂಪ ಏನು ಅಂತ ಕೇಳಿದರೆ, ಸೊ ಇದು ಧಾತು, ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ನೆಕ್ಸ್ಟ್, ಅನ್ವರ್ಥ ನಾಮವೆಂದರೆ ಅಂತ ಕೇಳಿದರೆ, ಸೊ ಅನ್ವರ್ಥ ನಾಮ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಅರ್ಥಕ್ಕನುಸಾರ ಅನುಗುಣವಾದ ಹೆಸರಿಗೆ ಅನ್ವರ್ಥನಾಮ ಅಂತ ಕರೀತಾರೆ. ಅರ್ಥಕ್ಕೆ ಅನುಗುಣವಾದಂತಹ ಹೆಸರು ಅನ್ವರ್ಥನಾಮ. ನೆಕ್ಸ್ಟ್, ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಇಲ್ಲಿ ನೋಡಿ, ದಿಗಂತ ಅನ್ನುವಂತಹ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಅಂದರೆ ಇದೊಂದು ಜಸ್ತ್ವ ಸಂಧಿಗೆ ಉದಾಹರಣೆ. ಸಂಸ್ಕೃತ ಸಂಧಿ ಜಸ್ತ್ವ ಸಂಧಿಗೆ ಉದಾಹರಣೆ. ನೆಕ್ಸ್ಟ್, ಅರಿ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ, ಸೊ ಅರಿ ಸಮಾಸಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಅಂತಂದರೆ ಮಂಗಳಾರತಿ ಅನ್ನುವಂಥದ್ದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿರುತ್ತದೆ ಅಂತ ಕೇಳಿದರೆ, ಸೊ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಯಾವ ವಿಭಕ್ತಿಯಲ್ಲಿರುತ್ತದೆ ಅಂದರೆ ಇದೊಂದು ಪ್ರಥಮ ವಿಭಕ್ತಿಯಲ್ಲಿ ಕಂಡುಬರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಕೆಳಗಿನವುಗಳನ್ನು ಜೋಡಿಸಿರಿ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಶ್ರೀಪಾದರಾಯರದು ಏನಪ್ಪ ಅಂತಂದರೆ ಇಲ್ಲಿ ಜೋಡಿಸಿ ಬರೆದಾಗ ಶ್ರೀಪಾದರಾಯರದು ಇದು ರಂಗವಿಠಲ, ಅವರು ಅಂಕಿತನಾಮ. ಪುರಂದರದಾಸರದು ಏನಪ್ಪ ಅಂತಂದರೆ ಪುರಂದರದಾಸರು ಪುರಂದರ ವಿಠಲ. ಇನ್ನು ಕನಕದಾಸರದು ಏನಪ್ಪ ಅಂದರೆ ಕನಕದಾಸರು ಆದಿಕೇಶವ. ವಾದಿರಾಜರದು ಹಯವದನ. ಸೊ ಇಲ್ಲಿ ಸರಿಯಾದಂತಹ ಜೋಡಿ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಶಿವರಾಮ ಕಾರಂತರ ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಶಿವರಾಮ ಕಾರಂತರ ಯಾವ ಕಾದಂಬರಿ ಚಲನಚಿತ್ರ ಆಗಿಲ್ಲ ಅಂತಂದರೆ ಇದು ಮೈಮನಗಳ ಸುಳಿಯಲ್ಲಿ ಅನ್ನುವಂಥದ್ದು ಚಲನಚಿತ್ರವಾಗಿಲ್ಲ. ಬೆಟ್ಟದ ಜೀವ, ಚೋಮಣ್ಣ ದುಡಿ ಮತ್ತು ಚಿಗುರಿದ ಕನಸು ಇವೆಲ್ಲವೂ ಚಲನಚಿತ್ರವಾಗಿ ನಾವು ನೋಡ್ಬೋದು. ಶೂನ್ಯ ಸಿಂಹಾಸನದ ಪೀಠದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಶೂನ್ಯ ಸಿಂಹಾಸನದ ಅಧ್ಯಕ್ಷದ ಪೀಠರು ಯಾರಪ್ಪ ಅಂತಂದರೆ ಅಲ್ಲಮ ಪ್ರಭುಗಳು. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಜ್ಞಾನಪೀಠ ಪಡೆಯದೇ ಇರತಕ್ಕಂಥದ್ದು ನೋಡೋದಾದರೆ ಚಕವೀರ ರಾಜೇಂದ್ರ ಇದು ಪಡೆದುಕೊಂಡಿದೆ, ಮೂಕಜ್ಜಿ ಕನಸುಗಳು ಕೂಡ ಪಡೆದುಕೊಂಡಿದೆ, ಭಾರತ ಸಿಂಧು ರಶ್ಮಿ ಕೂಡ ಪಡೆದುಕೊಂಡಿದೆ. ಬಟ್ ಮಲೆಗಳಲ್ಲಿ ಮದುಮಗಳು ಅನ್ನುವಂಥದ್ದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರವಾಗುತ್ತೆ. ಈ ಕೆಳಕಾಣಿಸಿದ ಕವಿಗಳಲ್ಲಿ ಯಾರು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸೊ ರತ್ನತ್ರಯರು ಮತ್ತು ಕವಿ ಚಕ್ರವರ್ತಿಗಳು ಅಂತ ಭಾಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಇಲ್ಲಿ ನೋಡಿ ಯಾರಪ್ಪ ಅಂತಂದರೆ ಇದರಲ್ಲಿ ಪಂಪ ಚಕ್ರವರ್ತಿ ಅಲ್ಲ, ಪಂಪ ಒಬ್ಬ ಚಕ್ರವರ್ತಿ ಅಲ್ಲ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ, ಕ್ಲಿಯರ್ ಆಗಿಬಿಡ್ತೈತಿ. ರನ್ನ, ಜನ್ನ, ಪೊನ್ನ ಇವರು 3 ಕವಿ ಚಕ್ರವರ್ತಿಗಳು. ನೆಕ್ಸ್ಟ್, ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಕುವೆಂಪುರವರ ಜನ್ಮಸ್ಥಳ ಯಾವುದಪ್ಪ ಅಂತಂದರೆ ಇದು ಹಿರೇಕೂಡಿಗೆ ಅನ್ನುವಂಥದ್ದು ಕುವೆಂಪುರವರ ಜನ್ಮಸ್ಥಳವಾಗಿದೆ. ನೆಕ್ಸ್ಟ್, ಕೇಳಿಸುತ್ತಿದೆ ಇದನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದನ್ನು ಜೋಡಿಸಿ ಬರೆದಿ. ಈ ಮೇಲಿನ ವಾಕ್ಯವನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆದಾಗ ಪದಪುಂಜದ ಕ್ರಮ ಸಂಖ್ಯೆ ಇದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜೋಡಿಸಿ ಬರೆದಾಗ ನೋಡಿ ಏನಾಗುತ್ತೆ, ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತದೆ. ಅಂದರೆ ಅವರು ಅವತ್ತು ಹೇಳಿದ್ದು ಇವತ್ತು ಹೇಳಿದಂತೆ ಕೇಳಿಸುತ್ತದೆ ಅಂತ ಪೂರ್ಣರೂಪ ವಾಕ್ಯ ಆಗುತ್ತೆ. ಆಪ್ಷನ್ ಬಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಉಪಮಾಲಂಕಾರವು ಪರಸ್ಪರ ಹೋಲಿಕೆ ಇರತಕ್ಕಂಥ ಅಲಂಕಾರವಾಗಿದೆ, ಕಂಪೇರಿಟಿವ್ ಡಿಗ್ರಿ. ನೆಕ್ಸ್ಟ್, ಚರಣಕಮಲ ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಸೊ ಚರಣಕಮಲದಲ್ಲಿ ಕಂಡು ಬರತಕ್ಕಂಥ ಅಲಂಕಾರ ಯಾವುದಪ್ಪ ಅಂದರೆ ರೂಪಕ ಅಲಂಕಾರ, ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ದ.ರಾ ಬೇಂದ್ರೆರವರ ಕವನ ಸಂಕಲನ ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಅರಳು ಮರಳು. ಇವು ದ.ರಾ ಬೇಂದ್ರೆರವರ ಕವನ ಸಂಕಲನವಾಗಿದ್ದು ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಅರಳು ಮರಳು. ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಜಿ.ಎಸ್. ಶಿವರುದ್ರಪ್ಪನವರು ಈ ಒಂದು ಕಾವ್ಯಾರ್ಥ ಚಿಂತನ ಅನ್ನುವಂಥ ಕೃತಿಯ ರಚನಾಕಾರರಾಗಿದ್ದಾರೆ.
ಕವಿಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಯಾರು ಅಂತ ಕೇಳಿದರೆ, ಸೊ ಕವಿಶಿಷ್ಯ ಅನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಇವರು ಪಂಜೆ ಮಂಗೇಶರಾಯರು. ಇಜ್ಜೋಡು, ಭಾರತ, ಸಿಂಧು, ರಶ್ಮಿ, ಪಯಣ, ಸಮಾಗಮ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಸಮಗಾನ ಅನ್ನುವಂಥದ್ದು. ಸಮಗಾನ. ವ್ಯಾಪಾರಿ ಈ ಪದ ಈ ವಸ್ತುವಾಚಕಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಅನ್ವರ್ತಕ ನಾಮ. ಅನ್ವರ್ತನಾಮ ವಸ್ತುವಾಚಕಕ್ಕೆ ಇದು ಉದಾಹರಣೆಯಾಗಿದೆ ವ್ಯಾಪಾರಿ ಅನ್ನುವಂತಹ ಪದ. ನೆಕ್ಸ್ಟ್, ಇಲ್ಲಿಗೆ ನಮ್ಮ ಕನ್ನಡ ಗ್ರಾಮರ್ ಮುಕ್ತಾಯಗೊಂಡಿದೆ. ಇವಾಗ ಇಂಗ್ಲೀಷ್ ಗ್ರಾಮರ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಸೊ ಇಲ್ಲಿ ಯಾರು ಮಧ್ಯೆ ಬಿಟ್ಟು ಹೋಗ್ಬಿಡ್ತೀರಿ, ಭಾಳಷ್ಟು ಜನ ಇಂಗ್ಲೀಷ್ ಗ್ರಾಮರ್ ಅಂದ ತಕ್ಷಣ ದೊಡ್ಡ ದೆವ್ವ ಮಾಡಿ ಸ್ಕಿಪ್ ಮಾಡಿಬಿಡ್ತೀರಿ. ಬಟ್ ಹಾಗೇನಿಲ್ಲ, ಅದು ಕೂಡ ಸ್ವಲ್ಪ ಕನ್ನಡಕ್ಕೆ ಅಂದರೆ ಹೊಸದಾಗಿ ಏನಾದರೂ ಯಾರು ಇಂಗ್ಲೀಷ್ ಗೊತ್ತಿರೋರು ಕನ್ನಡಕ್ಕೆ ಕಲಿಬೇಕಂತಂದರೆ ಭಾಳ ಡಿಫಿಕಲ್ಟ್ ಇದೆ ಕನ್ನಡ. ಬಟ್ ನಾವು ನಮ್ಮ ಮಾತೃಭಾಷೆ ಆಗಿರೋ ಕಾರಣ ನಮಗೆ ಈಸಿ ಅನಿಸುತ್ತೆ. ಬಟ್ ಇಂಗ್ಲೀಷ್ ಕೂಡ ಭಾಳ ಈಸಿ. ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನೋದು ಡೆಡ್ ಈಸಿ ಸಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ನೋಡಿ, ಕಂಪೇರೇಟಿವ್ ಡಿಗ್ರಿ ಫಾರ್ಮ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಕೆಳಗಿನ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರದ್ದು ಕಂಪೇರೇಟಿವ್ ಡಿಗ್ರಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋ ಅದರ್ ಪೀಕ್ ಈಸ್ ಆ್ಯಸ್ ಹೈ ಆ್ಯಸ್ ಅ ಮೌಂಟ್ ಎವರೆಸ್ಟ್ ಇನ್ ದ ವರ್ಲ್ಡ್. ಸೊ ಮೌಂಟ್ ಎವರೆಸ್ಟ್ನಷ್ಟು ಯಾವುದೇ ಒಂದು ಬೆಟ್ಟ ಎತ್ತರವಾಗಿಲ್ಲ ಅಂತ ಈ ವಾಕ್ಯದ ಕನ್ನಡ ಅರ್ಥ ಆಗುತ್ತೆ. ಸೊ ಇದನ್ನು ಕಂಪೇರ್ ಮಾಡಿ ಬರೆದಾಗ ಇಲ್ಲಿ ನೋಡಿ ಯಾವ ರೀತಿಯಾಗಿ ನಾವು ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು ಅಂತ ಅಂದರೆ, ಇಲ್ಲಿ ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಪೀಕ್ಸ್ ಇನ್ ದ ವರ್ಲ್ಡ್ ಅಂತ ಕೂಡ ಹೇಳಬಹುದಾಗಿದೆ. ಸರಿಯಾದ ವಾಕ್ಯ ಕಂಪೇರೇಟಿವ್ ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದರೆ, ಸೊ ದಿನೇಶ್ ಆ್ಯಂಡ್ ಕಾರ್ತಿಕ್ ಡ್ಯಾಶ್ ಫರ್ದರ್ ಫ್ರೆಂಡ್ ಇನ್ ಫ್ರಂಟ್ ಆಫ್ ದ ಬಸ್ ಸ್ಟ್ಯಾಂಡ್ ನಾವು ಅಂತ ಕೇಳಿದ್ದಾರೆ. ಸೊ ದಿನೇಶ್ ಆ್ಯಂಡ್ ಕಾರ್ತಿಕ್ ಇವರಿಬ್ಬರು ಬೇರೆ ಬೇರೆ. ದಿನೇಶ್ ಕಾರ್ತಿಕ್ ಅಂತ ಒಬ್ಬನೇ ಅನ್ಕೋಬೇಡ್ರಿ, ಯಾಕಪ್ಪ ಅಂತಾರೆ ಕ್ರಿಕೆಟ್ RCB ಎಕ್ಸ್ ಪ್ಲೇಯರ್. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂದ್ರೆ, ನಾವು ಇಲ್ಲಿ ಏನು ತುಂಬೋದಪ್ಪ ಅಂತಂದರೆ ದಿನೇಶ್ ಆ್ಯಂಡ್ ಕಾರ್ತಿಕ್. ದಿನೇಶ್ ಮತ್ತು ಕಾರ್ತಿಕ್ ಇಬ್ಬರು ಏನಪ್ಪ ಅಂತಂದರೆ ಇವರು ವೇಟ್ ಫಾರ್ ದೇರ್ ಫ್ರೆಂಡ್ ಇನ್ ದ ಫ್ರಂಟ್ ಆಫ್ ದ ಬಸ್ ಸ್ಟ್ಯಾಂಡ್ ನಾವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವೇಟ್ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಹಿ ಸೇಡ್ ಟು ಹರ್ ಆರ್ ಯು ಕಮ್ಮಿಂಗ್ ಟು ದ ಪಾರ್ಟಿ ಅಂತ ಕೇಳ್ತಾರೆ. ಸೊ ಇದನ್ನು ಸರಿಯಾದ ವಾಕ್ಯದಲ್ಲಿ ನಾವು ರೂಪಿಸಿ ಬರೆದಾಗ ಏನಾಗುತ್ತೆ ಅಂದರೆ, ಈ ಆಸ್ಕ್ಡ್ ಹರ್ ಇಫ್ ಶಿ ವಾಸ್ ಕಮ್ಮಿಂಗ್ ಟು ದ ಪಾರ್ಟಿ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಚೂಸ್ ದ ಸೂಟೇಬಲ್ ಕ್ವಶನ್ ಟ್ಯಾಗ್ ಅಂತ ಕೇಳಿದರೆ, ಸೊ ಇದನ್ನು ನಾವು ಒಂದು ವಾಕ್ಯವನ್ನು ಯಾವ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ನ ಅಪ್ಲೈ ಮಾಡ್ಬೋದು ಅಂತ. ಹಿ ಡ್ರೈವ್ಸ್ ಅ ಕಾರ್. ಸೊ ಹಿ ಡ್ರೈವ್ಸ್ ಅ ಕಾರ್ ಅಂದರೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ, ನಾವು ಯಾವುದೋ ಒಂದು ಕೆಲಸನ ಡಸ್ ಅಂತ ಬರುತ್ತೆ. ಸೊ ಇಲ್ಲಿ ಸರಿಯಾದಂಥ ಒಂದಿಗೆ ಡಸಂಟ್ ಹಿ. ಈ ಡ್ರೈವ್ಸ್ ಅ ಕಾರ್ ಡಸಂಟ್ ಹಿ ಅಂತ ಬರ್ತೀವಿ. ಡಸಂಟ್ ಹಿ ಅಂತ ಹಾಕಿದರೆ ಇದಕ್ಕೆ ಕ್ವಶನ್ ಟ್ಯಾಗ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದರೆ, ಸೊ ಈ ಕಂಜಂಕ್ಷನ್ ಮೂಲಕ ನಾವು ಕರೆಕ್ಟಾಗಿ ಡ್ಯಾಶ್ ಹಿ ವಾಸ್ ಇಲ್ ಹಿ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೋಗ್ರಾಮ್ ಆ್ಯಂಡ್ ಗಾಟ್ ದ ಫಸ್ಟ್ ಪ್ರೈಸ್. ಸೊ ಇಲ್ಲಿ ಏನು ತುಂಬೋದು ಅಂತಂದರೆ ದೋ ಅಲ್ದೋ ಅಂತ ಬರ್ಬೋದು ಅಥವಾ ದೋ. ಸೊ ದೋ ಹಿ ವಾಸ್ ಇಲ್ ಹಿ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೋಗ್ರಾಮ್ ಆ್ಯಂಡ್ ಗಾಟ್ ದ ಫಸ್ಟ್ ಪ್ರೈಸ್ ಆಗುತ್ತೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಈಸ್ ನಾಟ್ ಅ ಮೋನೋಸಿಲ್ಯಾಬಿಕ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದೊಂದು ಮೋನೋಸಿಲ್ಯಾಬಿಕ್ ವರ್ಡ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸ್ಕೂಲು, ಫಾದರ್, ಶೂ, ಕಾರ್. ಸೊ ಇವೆಲ್ಲಗಳನ್ನು ನೋಡಿದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಡಿ. ಯಾಕಪ್ಪ ಅಂತಂದರೆ ಮೋನೋಸಿಲ್ಯಾಬಿಕ್ ವರ್ಡ್ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಕ್ಕಂಥ ವರ್ಡ್. ಒಂದೇ ಒಂದು ಮೋನೋ ಅಂತ ಇದೆ. ಮೋನೋ ಅಂತಂದರೆ ಒಂದು. ಸೊ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಲಿ, ಒಂದೇ ಒಂದು ವಸ್ತು ಆಗಲಿ. ಸ್ಕೂಲ್ ಅಂತ ಅಂದರೆ ಒಂದೇ ವಸ್ತು ಬರಲಿಲ್ಲ, ತುಂಬ ಜನ ಹಲವಾರು ಸ್ಟೂಡೆಂಟ್ಸ್ ಇರ್ತಾರೆ. ಶೂ ಅಂತ ಅಂದರೆ ಒಂದೇ ಶೂ ಕೇಳೋಕ್ಕಾಗಿಲ್ಲ. ಕಾರ್ ಅಂತ ಕೂಡ ತುಂಬ ಕಾರ್ಸ್ ಇರ್ತವೆ. ಬಟ್ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತದೆ ಮೋನೋಸಿಲ್ಯಾಬಿಕ್ ವರ್ಡ್. ಅದಕ್ಕೋಸ್ಕರ ಆಪ್ಷನ್ ಬಿ ಫಾದರ್ ಅನ್ನುವಂಥದ್ದು ಸರಿಯಾಗುತ್ತೆ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಅ ಆನ್ಸರ್ ಅಂತ ಕೇಳ್ತಾರೆ. ಸೌಮ್ಯ ಬಾಟ್ 2 books ಫ್ರಮ್ ದ ನ್ಯೂ ಶಾಪ್ ಅಂತ ಒಂದು ವಾಕ್ಯ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಏನೈತಲ್ಲ, ಇದು ನಮಗೆ ಕ್ವಶನ್ ಆಗಿ ಬರ್ಬೇಕಂದ್ರೆ ಸೌಮ್ಯಾಳು 2 ಬುಕ್ಗಳನ್ನು ತೆಗೆದುಕೊಂಡು ಬಂದಳು ಅಂತ ಇದೆಲ್ಲ 2 ಅನ್ನುವಂಥದ್ದು ಕ್ವಶನ್ ಆಗ್ಬೇಕು. ಏನಪ್ಪ ಅಂತಂದರೆ ಸೌಮ್ಯ, ನಾವು ಏನು ಮಾಡ್ತೀವಿ ಕನ್ನಡದಲ್ಲಿ, ಸೌಮ್ಯಾಳು ಎಷ್ಟು ಬುಕ್ಗಳನ್ನು ತೆಗೆದುಕೊಂಡು ಬಂದಳು ಅಂತ ಕ್ವಶನ್ ಮಾಡ್ತೀವಿ. ಅದೇ ರೀತಿ ಇಂಗ್ಲೀಷ್ ಒಳಗಡೆ ಕ್ವಶನ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ, ಹೌ ಮೆನಿ ಬುಕ್ಸ್ ಡಿಡ್ ಸೌಮ್ಯ ಬೈ ಫ್ರಮ್ ದ ನ್ಯೂ ಶಾಪ್ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್,
ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಕೇಳಿದರೆ ಸೊ ಮಹೇಶ್ ಇಲ್ಲಿ ವರ್ಬ್ನ ತುಂಬ್ರಿ. ಮೇಕ್ ಅಂತ ಇದೆಯಲ್ಲ ಇದರಿಂದಾನೇ ತುಂಬಬೇಕು ನಾವು ವರ್ಬ್. ಮಹೇಶ್ ಹಿಮ್ ಡ್ಯಾಶ್ ಹಿಮ್ ಸ್ಯಾಟ್ ಇನ್ ದ ಚೇರ್ ಬಿಫೋರ್ ಆನ್ಸರಿಂಗ್ ದ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಏನಪ್ಪ ಅಂತಂದ್ರೆ ಮೇಡ್. ಮಹೇಶ್ ಮೇಡ್ ಹಿಮ್ ಅಂದರೆ ಮಹೇಶನು ಅವನನ್ನು ತನ್ನ ಪಕ್ಕದಲ್ಲಿ ಅಂದರೆ ತನ್ನ ಬಕ್ಕದಲ್ಲಿ ಕೂಡಿಸುವಂತೆ ಮಾಡಿದ ಅಂತ ಹೇಳಿ. ಇಲ್ಲಿ ಏನು ಕೇಳಿದಾರೆ ನೋಡಿ, ಫೈಂಡ್ ಔಟ್ ದ ವರ್ಡ್ ವಿತ್ ಇಟ್ಸ್ ಕರೆಕ್ಟ್ ಆ್ಯಂಟೋನಿಮ್ ಅಥವಾ ವಿರುದ್ಧಾರ್ಥಕ ಪದವನ್ನು ಗುರುತಿಸಿರಿ ಅಂತ. ಸೊ ಬ್ಯಾರೆನ್ ಫರ್ಟೈಲ್. ಸೊ ಇಲ್ಲಿ ಒಂದನೇದೇನ ವಿರುದ್ಧಾರ್ಥಕ ಪದ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಬ್ಯಾರೆನ್ ಅಂತಂದ್ರೆ ಖಾಲಿ, ಫರ್ಟೈಲ್ ಅಂತಂದರೆ ತುಂಬಿಕೊಂಡಿದ್ದು. ಸೊ ಅದಕ್ಕೋಸ್ಕರ ಆಪ್ಷನ್ ಎಲ್ಲಿ ಸರಿಯಾಗಿದೆ. ಇಬ್ ಫ್ಲೋಸ್ ಇದು ಸಮಾನಾರ್ಥಕ ಪದಗಳು, ಜಾಯ್ ಹ್ಯಾಪಿ ಸಮಾನಾರ್ಥಕ ಪದಗಳು, ಗ್ಲಟ್ ಸ್ಕ್ಯಾರ್ಸಿಟಿ ಇವು ಕೂಡ ಸಮಾನಾರ್ಥಕ ಪದಗಳಾಗಿವೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದ್ರೆ ಸೊ ಐ ಕೆಪ್ಟ್ ಕ್ವೈಟ್ ಡ್ಯಾಶ್ ಐ ನ್ಯೂ ಟಾಕಿಂಗ್ ಟು ಹಿಮ್ ವುಡ್ ಇನ್ವೈಟ್ ಪ್ರಾಬ್ಲಮ್ಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕರೆಕ್ಟಾದ ಕಂಜಂಕ್ಷನನ್ನು ತುಂಬಿ ಬರೆದಾಗ ಐ ಕೆಪ್ಟ್ ಕ್ವೈಟ್ ಬಿಕಾಸ್ ನಾನು ಸುಮ್ಮನೆ ಕುಳಿತೆ ಯಾಕಪ್ಪ ಅಂತ ಅಂದರೆ ಐ ನ್ಯೂ ಟಾಕಿಂಗ್ ಟು ಹಿಮ್ ವುಡ್ ಇನ್ವೈಟ್ ಪ್ರಾಬ್ಲಮ್ಸ್, ನನಗೆ ಗೊತ್ತಿತ್ತು ಅವನ ಜೊತೆ ಮಾತಾಡಿದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಂಗೆ. ಚೂಸ್ ದ ರೈಟ್ ಸೆಟ್ ಆಫ್ ಆರ್ಟಿಕಲ್ಸ್ ಅಂತ ಕೇಳಿದ್ದಾರೆ. ಸೊ ರೋಹನ್ ಕೇಮ್ ಇಲ್ಲಿ ಆರ್ಟಿಕಲ್ಸ್ನ ತುಂಬ್ರಿ ಅಂತ. ರೋಹನ್ ಕೇಮ್ ಇಲ್ಲಿ ಏನು ತುಂಬೋದು ನಾವು, ರೋಹನ್ ಕೇಮ್ ಆ್ಯಂಡ್ ಅವರ್ ಅರ್ಲಿ ಕ್ಯಾರಿಯಿಂಗ್ ಅ ಯೆಲ್ಲೋ ಬುಕ್. ಓ ಎ ಆ್ಯಂಡ್ ಮತ್ತು ಎ ತುಂಬೋದು. ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್ ಅ ಸ್ಟೇಟ್ಮೆಂಟ್ ಇನ್ ಆ್ಯಕ್ಟಿವ್ ವಾಯ್ಸ್ ಇಸ್ ಗಿವನ್, ಸೆಲೆಕ್ಟ್ ದ ಇಟ್ಸ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳ್ತಾರೆ. ಸೊ ಒಂದು ವಾಕ್ಯವನ್ನು ಆ್ಯಕ್ಟಿವ್ ವಾಯ್ಸ್ನಾಗ ಕೊಟ್ಟಿದ್ದಾರೆ. ಸೊ ಅದನ್ನು ಪ್ಯಾಸಿವ್ ವಾಯ್ಸ್ನಾಗ ನಾವು ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡಿ ಬರೆದಾಗ ಏನಪ್ಪ ಅಂದ್ರೆ ನೆಹಲ್ ಈಸ್ ಕಲರಿಂಗ್ ದ ಪಿಕ್ಚರ್ಸ್ ಇನ್ ದ ಡ್ರಾವಿಂಗ್ ಬುಕ್ ಅಂತ ಕೇಳಿ. ಸೊ ನೆಹಲ್ ಒಂದು ಡ್ರಾಯಿಂಗ್ ಬುಕ್ನಲ್ಲಿ ತನ್ನ ಪಿಕ್ಚರ್ಸಿಗೆ ಕಲರ್ ಮಾಡ್ತಾ ಇದ್ದಾನೆ ಅಂತ ಅಂದಿಗೆ. ಸೊ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ನಾಗ ಬರೆದಾಗ ಏನಂತಂದರೆ ದ ಪಿಕ್ಚರ್ ಇನ್ ದ ಡ್ರಾಯಿಂಗ್ ಬುಕ್ ಆರ್ ಬೀಯಿಂಗ್ ಕಲರ್ಡ್ ಬೈ ನೆಹಲ್. ಸೊ ಸೇಮ್ ಸೆಂಟೆನ್ಸ್ ಎರಡೂ ಕೂಡ ಒಂದೇ ಅರ್ಥ ಕೊಡ್ತಾವೆ. ಬಟ್ ನಾವು ಹೆಂಗೆ ಹೇಳಿದೀವಿ ಅಂದ್ರೆ ಆ ಬುಕ್ನಲ್ಲಿ ಅದು ಕಲರ್ ಆಗ್ತಾ ಇದೆ, ಬಟ್ ಅವನಿಂದ ಅಂತ ಹೇಳಿದ್ದೀವಿ. ಅವನಿಂದ ಕಾರ್ಯವು ಇಲ್ಲಿ ನೋಡಿ ಯಾವ ರೀತಿ ಅಂದರೆ ಕಾರ್ಯ ಒಂದು ನಡೀತಾ ಇದೆ, ಏನಪ್ಪ ಅಂತಂದರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು, ಡೈರೆಕ್ಟಾಗಿ ಹೇಳ್ತೀವಿ. ಬಟ್ ಅದನ್ನು ಪ್ಯಾಸಿವ್ ವಾಯ್ಸ್ನಾಗ ಹೇಳ್ಬೇಕಂದ್ರೆ ಸೊ ಆ ಕೆಲಸ ಅವನಿಂದ ನಡೆಯುತ್ತಿದೆ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಈ ಟೈಪಾಗಿ ನಾವು ಕನ್ವರ್ಟ್ ಮಾಡಿ ಹೇಳಬೇಕಾಗುತ್ತೆ, ಆ ಕೆಲಸ ಅವನಿಂದ ನಡೆಯುತ್ತಿದೆ ಅಂತ. ಚೂಸ್ ದ ಕಂಪ್ಯಾರಿಟಿವ್ ಡಿಗ್ರಿ ಫ್ರಮ್ ಫಾರ್ಮ್ ಆಫ್ ಸಮ್ ಪೋಯಟ್ಸ್ ಆರ್ ಅಟ್ ಲೀಸ್ಟ್ ಆಸ್ ಪಾಪ್ಯುಲರ್ ಆ್ಯಸ್ ಕಾಳಿದಾಸ. ಸೊ ಇಲ್ಲಿ ಇದನ್ನು ಕಂಪೇರಿಟಿವ್ ಡಿಗ್ರಿ, ಇದು ಕೂಡ ಸೇಮ್ ಕಂಪೇರಿಟಿವ್ ಡಿಗ್ರಿ ಮಾಡಿ ಬರೀರಿ ಅಂತ. ಸೊ ಇಲ್ಲಿ ಕಂಪೇರ್ ಮಾಡಿ ಬರೆದಾಗ ಏನಾಗುತ್ತೆ ಅಂದರೆ ಕಾಳಿದಾಸ್ ಈಸ್ ನಾಟ್ ಮೋರ್ ಪಾಪ್ಯುಲರ್ ದ್ಯಾನ್ ಸಮ್ ಅದರ್ ಪೋಯಟ್ಸ್ ಅನ್ನೋದು ಸರಿಯಾದ ಒಂದು ಕಂಪೇರ್ ಆಗುತ್ತೆ. ನೆಕ್ಸ್ಟ್ ಸ್ಕ್ರಾಂಬಲ್ಡ್ ದ ಜಂಬ್ಲ್ಡ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ರೈಟ್ ಆಲ್ಟರ್ನೇಟಿವ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4-5 ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ 5 ಸೆಂಟೆನ್ಸ್ಗಳನ್ನು ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಸೊ ಅವನ್ನ ಸರಿಯಾದ ಒಂದು ಜೋಡಿಸಿ ಬರೆದಾಗ ಏನಾಗುತ್ತೆ ನೋಡಿ. ಫಸ್ಟ್ ನೀವು ಒಂದು ತಲೆಯಾಗಿ ಇಟ್ಕೋರಿ, ಹೆಸರು ಬರಬೇಕು. ಸ್ಟಾರ್ಟಿಂಗ್ ಹೆಸರು ಬರಬೇಕು. ಒಂದು ಯಾವುದೇ ಸೆಂಟೆನ್ಸ್ ಈ ಟೈಪ್ ಕೊಟ್ಟಾಗ ನೇಮ್ ಎಲ್ಲೈತು ಹುಡುಕೊಡ್ರಿ. ಸೊ ಅವೆರಡು ಇಲ್ಲಿ 2 ಕಡೆ ನೇಮ್ ಐತಿ. ತೇಜಸ್ ಹ್ಯಾಡ್ ಅ ಸ್ಟೋರಿ ಬುಕ್ ವಿಚ್ ವಾಸ್ ಗಿವನ್ ಟು ಹಿಮ್ ಬೈ ಹಿಸ್ ಅಂಕಲ್. ಇದು ಸ್ಟಾರ್ಟ್ ಆಗ್ಬೋದು. ತೇಜಸ್ ಹ್ಯಾಸ್ ಅ ಸ್ಟೋರಿ ಬುಕ್ ವಿಚ್ ವಾಸ್ ಗಿವನ್ ಟು ಹಿಮ್ ಬೈ ಹಿಸ್ ಅಂಕಲ್ ಆಗುತ್ತೆ. ಸೊ ಅದಾದ್ಮೇಲೆ ಏನಪ್ಪ ಅಂತಂದರೆ ಹೀ ಲಾಸ್ಟ್ ದ ಬುಕ್ ವೆನ್ ಹಿ ಹ್ಯಾಡ್ ಟೇಕನ್ ಇಟ್ ವಿತ್ ಹಿಮ್ ಆ್ಯಸ್ ಟು ಫೇರ್ ಅಂತ, ಅಂದರೆ ಜಾತ್ರೆಗೆ ತೆಗೆದುಕೊಂಡು ಹೋದಾಗ ಅವನು ಆ ಬುಕ್ಕನ್ನು ಕಳೆದುಕೊಂಡ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತಂದರೆ ತೇಜಸ್ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಹಿ ಡಿಡೆಂಟ್ ಗೋ ಟು ಪ್ಲೇ ದ್ಯಾಟ್ ಡೇ. ಸೊ ಅವನು ಅದರಿಂದ ಬೇಜಾರಾಗಿದ್ದ, ಅವನಿಗೆ ಆಟ ಆಡಲಿಕ್ಕೆ ಹೋಗಲು ಆಗಲಿಲ್ಲ ಅವತ್ತಿನ ದಿನ. ಬಟ್ ಹೀಸ್ ಫ್ರೆಂಡ್ ಗೇವ್ ಹಿಮ್ ಅ ಸ್ಟೋರಿ ಬುಕ್ ದ ವೆರಿ ನೆಕ್ಸ್ಟ್ ಡೇ. ಅಂದರೆ ಮರುದಿನ ಅವನ ಫ್ರೆಂಡ್ ಅವನಿಗೆ ಒಂದು ಸ್ಟೋರಿ ಬುಕ್ ತೆಗೆದುಕೊಂಡು ಕೊಟ್ಟ. ಹಿ ಫೆಲ್ಟ್ ಹ್ಯಾಪಿ ಅಗೇನ್ ಆ್ಯಂಡ್ ವೆಂಟ್ ಟು ಪ್ಲೇ ವಿತ್ ಹಿಸ್ ಫ್ರೆಂಡ್ಸ್. ಅಂದರೆ ಅವನಿಗೆ ಅದರಿಂದ ಖುಷಿ ಆಯಿತು ಮತ್ತು ಅವ್ರ ಗೆಳೆಯರ ಜೊತೆ ಆಟ ಆಡಲಿಕ್ಕೆ ಹೋದ ಅಂತ. ಸಿಲ್ಲಿ ಕ್ವಶನ್ ಅನಿಸ್ಬೋದು, ಬಟ್ ಇದರಲ್ಲಿ ತಪ್ಪಿರ್ತಾರೆ ಜನ. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಲಿಂಕರ್ ಫ್ರಮ್ ದ 4 ಆಲ್ಟರ್ನೇಟಿವ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದ ಕ್ಯಾಂಡಿಡೇಟ್ ಸ್ಯಾಟ್ ಡ್ಯಾಶ್ ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಆ್ಯಂಡ್ ರೋಟ್ ಅ ಪೋಯಮ್. ಸೊ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿ ಬರೆದಾಗ ನಮಗೇನಾಗುತ್ತೆ ಅಂದರೆ ಬಿಸೈಡ್ ಆಗುತ್ತೆ. ದ ಕ್ಯಾಂಡಿಡೇಟ್ ಸ್ಯಾಟ್ ಬಿಸೈಡ್ ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಆ್ಯಂಡ್ ರೋಟ್ ಅ ಪೋಯಮ್ ಆಗುತ್ತೆ ಇಲ್ಲಿ.
ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಈ ನಾಲ್ಕುಗಳಲ್ಲಿ ಸರಿಯಾದ ಸ್ಪೆಲ್ಲಿಂಗ್ನ ವರ್ಡ್ ಯಾವುದು ಅಂತ, ಡಿಸಿಪ್ಲಿನ್ ಸರಿಯಾದ ಸ್ಪೆಲ್ಲಿಂಗ್ ವರ್ಡ್ ಏನಂದ್ರೆ ಆಪ್ಷನ್ ಎ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಫ್ಲೂರಲ್ ಫಾರ್ಮ್ ಇಸ್ ಕರೆಕ್ಟ್ ಅಂತ ಕೇಳಿದ್ರೆ. ಸೊ ಇದರಲ್ಲಿ ಯಾವ ಫ್ಲೂರಲ್ ಅಥವಾ ಸರಿಯಾಗಿದೆ ಅಂತ ಅಂದರೆ ಇಲ್ಲಿ ಸರಿಯಾದದ್ದು ಆಪ್ಷನ್ ಬಿ ನೋಡಿ, ಟೀತ್ ಅನ್ನುವಂಥದ್ದು ಪ್ಲೂರಲ್. ಟೂತ್ ಅಂತ ಅಂದರೆ ಟೂತ್, ಇದು ಸಿಂಗ್ಯುಲರ್ ಏಕವಚನ, ಇದು ಬಹುವಚನ. ವಿತ್ ಚಿಲ್ಡ್ರನ್ಸ್ ಅಂತ ಬರೋಂಗಿಲ್ಲ, ಚಿಲ್ಡ್ರನ್ ಅಂದರೆ ಅಷ್ಟೇ ಮಾತ್ರ ಅದು ಬಹುವಚನ. ಚೈಲ್ಡ್ ಅಂತ ಅಂದರೆ ಅದು ಏಕವಚನ ಆಗುತ್ತೆ. ಫುಟ್ಸ್ ಅಂತ ಕೂಡ ಬರೋಂಗಿಲ್ಲ, ಫೀಟ್ ಅಂತ ಅಂದರೆ ಅದು ಏಕವಚನ, ಫುಟ್ ಅಂತ ಅಂದರೆ ಅದು ಬಹುವಚನ ಆಗುತ್ತೆ, ಫುಟ್ಸ್ ಬರೋಂಗಿಲ್ಲ. ಇನ್ನು ಫರ್ನಿಚರ್ಸ್ ಅಂತ ಏನಿರಂಗಿಲ್ಲ, ಇದ್ರೊಳಗಡೆ ಫರ್ನಿಚರ್ ಅಷ್ಟೇ ಬರುತ್ತೆ. ನೆಕ್ಸ್ಟ್, ದ ವರ್ಡ್ ಪ್ಯೂರ್ ಟೇಕ್ಸ್ ದ ಪ್ರಿಫಿಕ್ಸ್ ಅಂತ ಕೇಳಿದ್ರೆ. ಸೊ ಪ್ರಿಫಿಕ್ಸ್ ಪ್ರಿ ಅಂತಂದರೆ ಫಸ್ಟ್, ಪಿ ಅಂತಂದರೆ ಮುಂದೆ ಬರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ಸಫಿಕ್ಸ್ ಅಂತ ಅಂದರೆ ಹಿಂದೆ ಬರುತ್ತೆ. ಸೊ ಇಲ್ಲಿ ನೋಡಿ ಪ್ಯೂರ್ ಅಂತಂದರೆ ಇದಕ್ಕೆ ಯಾವ ಪ್ರಿಫಿಕ್ಸ್ನ ನಾವು ಆ್ಯಡ್ ಮಾಡ್ಬೋದು ಅಂತ. ಸೊ ಪ್ಯೂರ್ಕ್ಕೆ ನಾವು ಯಾವ್ದು ಆ್ಯಡ್ ಮಾಡ್ಬೋದು ಅಂದರೆ ಇಂಪ್ಯೂರ್ ಅಂತ ಮಾಡ್ಬೋದು. ಪ್ಯೂರ್ ಅದು ಶುದ್ಧವಾಗಿದೆ, ಇಂಪ್ಯೂರ್ ಅಂತಂದರೆ ಅಶುದ್ಧ ಅಂತ ಹಾಕ್ಬೋದು ನಾವು ಪ್ರಿಫಿಕ್ಸ್ನ, ಇಂಪ್ಯೂರ್. ದ ವರ್ಡ್ ರೆಸ್ಪೆಕ್ಟ್ ಟೇಕ್ಸ್ ದ ಪ್ರಿಫಿಕ್ಸ್, ಇಲ್ಲಿ ಕೂಡ ಡಿಸ್ರೆಸ್ಪೆಕ್ಟ್ ಅಂತ ಆಗುತ್ತೆ. ಪ್ರಿಫಿಕ್ಸ್ನ ನಾವು ಡಿಸ್ರೆಸ್ಪೆಕ್ಟ್ ಹಾಕಿದರೆ ಸರಿ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಸೆಲೆಕ್ಟ್ ದ ವರ್ಡ್ ಆರ್ ಅ ಫ್ರೇಸ್ ವಿಚ್ ಹ್ಯಾಸ್ ಎನ್ ಎರರ್ ಅಂತ ಕೇಳಿದ್ರೆ. ಸೊ ಈ ಸೆಂಟೆನ್ಸ್ನಲ್ಲಿ ಒಂದು ತಪ್ಪಾಗಿದೆ, ಅದನ್ನು ಗುರುತಿಸಿರಿ ಅಂತ. ಸೊ ಇಲ್ಲಿ ನೋಡಿ, ದ ಬಾಯ್ಸ್ ಹ್ಯಾಸ್ ರಿಟರ್ನ್ ದ ರೈಟ್ ಆನ್ಸರ್ ಇನ್ ದೇರ್ ಆನ್ಸರ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಲ್ಲಿ ತಪ್ಪಿದೆ ಅಂತಂದರೆ ದ ಬಾಯ್ಸ್ ಹ್ಯಾಸ್ ಅಂತ ಕೊಟ್ಟಿದ್ದಾರೆ. ಸೊ ಏನೇ ತಪ್ಪಾಗುತ್ತೆ, ದ ಬಾಯ್ ಹ್ಯಾಸ್ ಆಗಬೇಕು, ಓನ್ಲಿ ಬಾಯ್ ಹ್ಯಾಸ್ ರಿಟರ್ನ್ ದ ರೈಟ್ ಆನ್ಸರ್ ಇನ್ ದೇರ್ ಆನ್ಸರ್ ಶೀಟ್. ನೆಕ್ಸ್ಟ್, ಐಡೆಂಟಿಫೈ ದ ಸಿನೋನಿಮ್ ಆಫ್ ಡಿಸ್ಕ್ರೀಟ್ ಅನ್ನುವಂಥ ಪದದ ಸರಿಯಾದ ಒಂದು ಸಮಾನಾರ್ಥಕ ರೂಪವನ್ನು ಹುಡುಕಿ ಅಂತ. ಇಲ್ಲಿ ಟ್ಯಾಕ್ಟ್ಫುಲ್ ಅನ್ನುವಂಥ ಡಿಸ್ಕ್ರಿಪ್ಟ್ ಪದದ ಸಮಾನಾರ್ಥಕ ರೂಪವಾಗಿದೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಹಿ ಆಲ್ವೇಸ್ ರೈಟ್ಸ್ ನೀಟ್ಲಿ ಅಂತ ಇದೆ. ಸೊ ಆಲ್ವೇಸ್ ಅನ್ನುವಂಥದ್ರ ಒಂದು ಪಾರ್ಟ್ ಆಫ್ ಸ್ಪೀಚ್ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಒಂದು ಅಡ್ವರ್ಬ್ ಆಗಿದೆ. ಆಲ್ವೇಸ್ ಅನ್ನುವಂಥದ್ದು ಒಂದು ಅಡ್ವರ್ಬ್. ಸೀತಾ ಸೇಡ್ ಮೈ ಟೀಚರ್ ಈಸ್ ಟೀಚಿಂಗ್ ಇಂಗ್ಲಿಷ್, ಸಪೋರ್ಟೆಡ್ ಸ್ಪೀಚ್ ಆಫ್ ದ ಅಬೋವ್ ಸೆಂಟೆನ್ಸೀಸ್ ಅಂತ ಕೇಳಿದ್ದಾರೆ. ಸೊ ಇದರ ಸಪೋರ್ಟೆಡ್ ಸ್ಪೀಚ್ ಏನಂತಂದರೆ ಸೀತಾ ಸೇಡ್ ದ್ಯಾಟ್ ಹರ್ ಟೀಚರ್ ವಾಸ್ ಟೀಚಿಂಗ್ ಇಂಗ್ಲಿಷ್ ಅಂತ ಸರಿಯಾಗುತ್ತೆ ಇಲ್ಲಿ ಸಪೋರ್ಟೆಡ್ ಸ್ಪೀಚ್. ಇಲ್ಲಿ ಹಿಂದೆ ಮುಂದೆ ಇದರಲ್ಲಿ ತಪ್ಪಾಗಿರೋದನ್ನು ಗುರುತಿಸಿರಿ ಅಂತ. ದ ಪೆಸಿಫಿಕ್ ಈಸ್ ಅ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಸೊ ಇದರಲ್ಲಿ ಏನು ತಪ್ಪಪ್ಪ ಅಂತಂದರೆ ಇದು ಅ ಡೀಪೆಸ್ಟ್ ಅಂತ ತಪ್ಪಾಗುತ್ತೆ, ಅ ಬರಂಗಿಲ್ಲ ಇಲ್ಲಿ. ಈಸ್ ಅಂತ ಬಂದಾಗ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಷ್ಟೇ ಬರುತ್ತೆ. A statement in active voice is provided. Select its passive voice format from the four alternatives suggested ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಏರ್ಪೋರ್ಟ್ ಸಿಟಿ. ಸೊ ಇಲ್ಲಿ ಇದನ್ನು ಸರಿಯಾಗಿ ಬರೆದರೆ ಅ ನ್ಯೂ ಏರ್ಪೋರ್ಟ್ ಈಸ್ ಬೀಯಿಂಗ್ ಬಿಲ್ಟ್ ಇನ್ ದ ಸಿಟಿ ಅನ್ನೋದು ಸರಿಯಾಗುತ್ತೆ, ಆಪ್ಷನ್ ಎ ಸರಿಯಾಗುತ್ತೆ. ನೆಕ್ಸ್ಟ್, ಚೂಸ್ ದ ಸುಟೇಬಲ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಸೊ ಹಿ ವಿಲ್ ಬೈ ಅ ಸೈಟ್. ಸೊ ಹಿ ವಿಲ್ ಬೈ ಅ ಸೈಟ್ ಅನ್ನುವಂಥದ್ರಲ್ಲಿ ಕ್ವಶನ್ ಟ್ಯಾಗ್ ನಾವು ಏನು ಹಾಕ್ಬೋದು, ಓಂಟ್ ಹಿ ಅಂತ ಹಾಕ್ಬೋದು. ಓಂಟ್ ಹಿ ಅವನು ಸೈಟನ್ನು ಹಿಡಿಯುತ್ತಾನೆ ಇಲ್ಲವೇ ಅಂತ ಹೇಳ್ಬೋದು. ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದ ವರ್ಡ್ ಅಡ್ಮಿಟ್ ಅಂತ ಕೇಳಿದ್ದಾರೆ. ಸೊ ಅಡ್ಮಿಟ್ ಅನ್ನುವಂಥ ಕರೆಕ್ಟ್ ಆದ ನೌನ್ ಏನಪ್ಪ ಅಂತಂದರೆ ಇಲ್ಲಿ ಅಡ್ಮಿಷನ್ ಅದರ ಒಂದು ನಾಮಪದವಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೂರಲ್ ಫಾರ್ಮ್ಸ್ ಈಸ್ ರಾಂಗ್ ಅಂತ ಕೇಳಿದರೆ. ಸೊ ಈ ಕೆಳಗಿನ ಯಾವ ಪ್ಲೂರಲ್ ಫಾರ್ಮು ರಾಂಗ್? ಶೀಪ್ ಅನ್ನುವುದು ಏನಪ್ಪ ಅಂತಂದರೆ ಇದು ಪ್ಲೂರಲ್ ಫಾರ್ಮ್ ಸರಿಯಾಗಿದೆ. ಪೀಪಲ್ಸ್ ಇದು ತಪ್ಪಾಗುತ್ತೆ, ಎಸ್ ಬರಲ್ಲ ಇಲ್ಲಿ, ಪೀಪಲ್ ಅಷ್ಟೇ. ಸೊ ಪೀಪಲ್ ಅಷ್ಟೇ ಅನ್ನುವುದು ಒಂದು ಪ್ಲೂರಲ್ ಫಾರ್ಮ್. ಅದ್ರ ಪ್ಯೂಪಿಲ್ ಅನ್ನುವಂಥದ್ದು ಒಂದು ಸಿಂಗ್ಯುಲರ್ ಫಾರ್ಮ್. ಮತ್ತು ಮ್ಯಾಂಗೋಸ್ ಗ್ರೀಸ್ ಸರಿಯಾಗಿದೆ, ಬಟ್ ಪೀಪಲ್ಸ್ ಅನ್ನುವಂಥದ್ದು ತಪ್ಪಾಗುತ್ತೆ ಇಲ್ಲಿ.
ಸೆಲೆಕ್ಟ್ ದ ಕರೆಕ್ಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ದ ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಐ ಬಾಟ್ ಬುಕ್ಸ್ ಫಾರ್ ಮೈ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಇದು ಕ್ವಶನ್ ಬರಬೇಕು. ಆ ರೀತಿಯಾಗಿ ನಾವು ಏನು ಬರಿಬೋದು ಅಂದರೆ ಇಲ್ಲಿ ವಾಟ್ ಡಿಡ್ ಯು ಬೈ ಫಾರ್ ಯುವರ್ ಸ್ಟೂಡೆಂಟ್ಸ್ ಅನ್ನೋದು ಸರಿಯಾಗುತ್ತೆ ಕ್ವಶನ್. ಐಡೆಂಟಿಫೈ ದ ಆಂಟೋನಿಮ್ ಆಫ್ ದ ಟೇಂಟೆಡ್ ಅಂತ ಕೇಳಿದ್ರೆ. ಸೊ ಟೇಂಟೆಡ್ ಅನ್ನುವಂಥ ಪದದ ವಿರುದ್ಧಾರ್ಥಕ ಪದ ಗುರುತಿಸಿರಿ. ಇಲ್ಲಿ ಆಪ್ಷನ್ ಏನು ನೋಡಿ, ಪ್ಯೂರ್. ಪ್ಯೂರ್ ಅನ್ನುವಂಥದ್ದು ಟೇಂಟೆಡ್ ಪದದ ವಿರುದ್ಧಾರ್ಥಕ ಪದವಾಗಿದೆ. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ರಾಮನ್ಸ್ ಜಾಬ್ ಈಸ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಿ ಡಿಫಿಕಲ್ಟ್ ಅನ್ನುವಂಥದ್ರ ಪಾರ್ಟ್ ಆಫ್ ಸ್ಪೀಚ್ ಇದು ಏನಪ್ಪ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಇದೊಂದು ಅಡ್ಜೆಕ್ಟಿವ್ ಆಗಿದೆ. ನೆಕ್ಸ್ಟ್, ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಸೆಟ್ ಆಫ್ ಆರ್ಟಿಕಲ್ಸ್ ಅಂತ ಕೇಳಿದರೆ. ಸೊ ಇಲ್ಲಿ ಏನು ಹಾಕ್ಬೋದು, ಸೆಟ್ ಆಫ್ ಆರ್ಟಿಕಲ್ಸನ್ನು ಏನು ಆ್ಯಡ್ ಮಾಡ್ಬೋದು ಅಂತಂದರೆ ದಿ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಅ ಕಾಮನ್ ಕರೆನ್ಸಿ. ಇಲ್ಲಿ ಸರಿಯಾದದ್ದು ಆಪ್ಷನ್ ಎ ಸರಿಯಾಗುತ್ತೆ. ನೆಕ್ಸ್ಟ್, ದ ಪ್ಯಾಸಿವ್ ಫಾರ್ಮ್ ಆಫ್ ದೇ ಆರ್ ವಾಚಿಂಗ್ ದ ಕ್ರಿಕೆಟ್ ಮ್ಯಾಚ್. ಇದರ ಪ್ಯಾಸಿವ್ನಲ್ಲಿ ಬರೆದಾಗ ಏನಾಗುತ್ತದೆ ಅಂತ ಅಂದರೆ ಇದು ದ ಕ್ರಿಕೆಟ್ ಮ್ಯಾಚ್ ಈಸ್ ಬೀಯಿಂಗ್ ವಾಚ್ಡ್ ಬೈ ದೆಮ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ರೆ. ಸೊ ಕೆಳಗಿನವುಗಳಲ್ಲಿ ಸರಿಯಾದ ಸೆಂಟೆನ್ಸನ್ನು ಗುರುತಿಸಿರಿ. ಇಫ್ ಹಿ ಹ್ಯಾಡ್ ಸ್ಟಡಿಡ್ ವೆಲ್ ಹಿ ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಅನ್ನೋದು ಸರಿಯಾದ ಒಂದು ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ಇವೆಲ್ಲ ಮೂರು ತಪ್ಪಾಗಿದ್ದಾವೆ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದ ವರ್ಡ್ ಡಿಕ್ಲೇರ್. ಸೊ ಡಿಕ್ಲೇರ್ ಅನ್ನುವಂಥ ಪದದ ಸರಿಯಾದ ನೌನ್ ಏನಪ್ಪ ಅಂದರೆ ಡಿಕ್ಲೇರೇಷನ್ ಇದು ಸರಿಯಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿಗೆ ನಮ್ಮ ಇವತ್ತಿನ ಏನಪ್ಪ ಅಂತಂದರೆ ಇಂಗ್ಲೀಷ್ ಪ್ರಶ್ನೆಗಳು ಮುಗ್ದಾವ. ಸೊ ಇಲ್ಲಿ ಇವಾಗಿಂದ ಕಂಪ್ಯೂಟರ್ ಜ್ಞಾನದ ಪ್ರಶ್ನೆಗಳು 30 ಇರ್ತವೆ. ಸೊ 35 ಕನ್ನಡ, 35 ಇಂಗ್ಲೀಷ್ ಮತ್ತು 30 ಕಂಪ್ಯೂಟರ್ ಜ್ಞಾನದ ಪ್ರಶ್ನೆಗಳು. ಸೊ ಟೋಟಲ್ 100. ಸೊ ಆಂಡ್ರಾಯ್ಡ್ ಡ್ಯಾಶ್ ಆಧಾರಿತ ಓ ಎಸ್ ಅಂತ ಕೇಳಿದ್ದಾರೆ. ಸೊ ಆಂಡ್ರಾಯ್ಡ್ ಅನ್ನೋದು ಯಾವ ಆಧಾರಿತ ಓ ಎಸ್ ಅಪ್ಪ ಅಂತಂದರೆ ಇದು ಮೊಬೈಲ್ ಆಧಾರಿತ ಓ ಎಸ್, ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ವಿಂಡೋಸನ್ನು ಅಭಿವೃದ್ಧಿಪಡಿಸಿದ್ದು ಮೈಕ್ರೋಸಾಫ್ಟ್ ಕಂಪನಿ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, FTP ಸೇವೆಯು ಇಂಟರ್ನೆಟ್ ಬಳಕೆದಾರರಿಗೆ ಈ ಕೆಳಕಂಡ ಸೇವೆಯನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಸೊ FTP ಸೇವೆ ಇಲ್ಲಿ ಸರಿಯಾದಂಥ ಉತ್ತರ. ಇಂಟರ್ನೆಟ್ನಲ್ಲಿ ಫೈಲನ್ನು ಒಂದು ಕಂಪ್ಯೂಟರ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಲು ಇದನ್ನು ಬಳಸಲಾಗುತ್ತದೆ. ಫೈಲನ್ನು ಒಂದು ಕಂಪ್ಯೂಟರ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಬೇಕಂದ್ರೆ FTP ಸೇವೆಯನ್ನು ಬಳಸಲಾಗುತ್ತದೆ. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. FTP ಅಂತಂದರೆ FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೇವೆ. ನೆಕ್ಸ್ಟ್, ಇನ್ಸರ್ಟ್ ಕಮಾಂಡ್ ಯಾವ ರೀತಿಯ SQL ಕಮಾಂಡ್ಗೆ ಸೇರಿದ್ದು ಅಂತ ಕೇಳಿದ್ರೆ. ಸೊ ಇನ್ಸರ್ಟ್ ಕಮಾಂಡ್ ಅನ್ನುವಂಥದ್ದು ಯಾವ ರೀತಿಯ SQL ಕಮಾಂಡ್ ಅಂತ ಅಂದರೆ ಇದೊಂದು DML SQL ಕಮಾಂಡ್ ಆಗಿದೆ. DML SQL ಕಮಾಂಡ್. ಸೊ ಫುಲ್ ಫಾರ್ಮ್ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಡ್ರಿ. ಯಾಕಪ್ಪ ಅಂತಂದರೆ ಶಾರ್ಟ್ ಫಾರ್ಮ್ದಾಗ ಕೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಸೊ ಈ ಕೆಳಗಿನ ಯಾವ ಆಯ್ಕೆಯ MS ವರ್ಡ್ನಲ್ಲಿ ಲಭ್ಯವಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನ ಯಾವ ಆಯ್ಕೆ MS ವರ್ಡ್ನಲ್ಲಿ ಲಭ್ಯ ಇರುವುದಿಲ್ಲ ಅಂತ ಅಂದರೆ ಬ್ರಷ್ ಅನ್ನೋದು ಲಭ್ಯ ಇರುವುದಿಲ್ಲ. ವರ್ಡ್ ಕೌಂಟ್ ಇರುತ್ತೆ, ಪೇಜ್ ಮಾರ್ಜಿನ್ ಇರುತ್ತೆ, ಫಾಂಟ್ ಸೈಜ್ ಇರುತ್ತೆ, ಬಟ್ ಬ್ರಷ್ ಅನ್ನೋದು ಇರೋಂಗಿಲ್ಲ. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಡೇಸ್ 360 ಫಂಕ್ಷನ್ನ ಔಟ್ಪುಟ್ ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದ್ರೆ. ಸರ್ 14/14/29 ಫಂಕ್ಷನ್ ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, 14 ಆಗಿರುತ್ತೆ ಔಟ್ಪುಟ್ಟು. ಪ್ಯಾಕೆಟ್ಗಳ ರೂಟಿಂಗ್ ಈ ಕೆಳಗಿನ ಯಾವ ಲೇಯರ್ನಲ್ಲಿ ನಡೆಯುತ್ತದೆ ಅಂತ ಕೇಳಿದ್ರೆ. ಸೊ ಪ್ಯಾಕೆಟ್ಗಳ ರೂಟಿಂಗ್ ಒಂದು ನೆಟ್ವರ್ಕ್ ಲೇಯರ್ನಲ್ಲಿ ನಡೆಯುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. URI ಅಂತ ಅಂದರೆ ಏನು ಅಂತ ಕೇಳಿದ್ರೆ. ಸೊ URI ಅಂತ ಅಂದರೆ ಏನಪ್ಪ ಅಂತಂದರೆ ಇದೊಂದು ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. URIನ ಫುಲ್ ಫಾರ್ಮ್. ರೆಫರೆನ್ಸಿಯಲ್ ಇಂಟಿಗ್ರಿಟಿಯನ್ನು ಯಾವುದರ ಮೂಲಕ ನಿಗದಿಪಡಿಸಲಾಗುತ್ತದೆ ಅಂತ ಕೇಳಿದರೆ. ಸೊ ರೆಫರೆನ್ಸಿಯಲ್ ಇಂಟಿಗ್ರಿಟಿಯನ್ನು ಫಾರಿನ್ ಕೀ ಮೂಲಕ ನಿಗದಿಪಡಿಸಲಾಗುತ್ತೆ. ಫಾರಿನ್ ಕೀ. ಟ್ರಾನ್ಸಿಸ್ಟರ್ಗಳನ್ನು ಮೊದಲು ಡ್ಯಾಶ್ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು ಅಂತ ಕೇಳಿದರೆ. ಸೊ ಟ್ರಾನ್ಸಿಸ್ಟರ್ಗಳನ್ನು ಮೊದಲು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ನಲ್ಲಿ ಬಳಸಲಾಗಿತ್ತು.
ಕೆಳಗಿನವುಗಳಲ್ಲಿ ಯಾವುದು ಮದರ್ ಬೋರ್ಡ್ ಅಂಶ ಅಲ್ಲ ಅಂತ ಕೇಳ್ತಾರೆ. ಸೊ ಯಾವುದು ಮದರ್ ಬೋರ್ಡ್ನ ಅಂಶ ಅಲ್ಲ ಅಂತಂದ್ರೆ ಇಲ್ಲಿ SMPS ಅನ್ನುವಂಥದ್ದು ಮದರ್ ಬೋರ್ಡ್ನಲ್ಲಿ ಇರೋಂಗಿಲ್ಲ. CMOS ಇರುತ್ತೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಪೋರ್ಟ್ಸ್ ಇರ್ತವೆ, ಮತ್ತು ಬಸ್ ಇರುತ್ತೆ. ಡ್ಯಾಶ್ ಒಂದು ನೆಟ್ವರ್ಕ್ ಟೋಪಾಲಜಿ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಒಂದು ನೆಟ್ವರ್ಕ್ ಟೋಪಾಲಜಿ ಅಂದರೆ ಪೀರ್ ಅನ್ನುವಂಥದ್ದು ನೆಟ್ವರ್ಕ್ ಟೋಪಾಲಜಿ ಆಗಿರುವುದಿಲ್ಲ. ನೆಕ್ಸ್ಟ್, ಆಪರೇಟಿಂಗ್ ಸಿಸ್ಟಮ್ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದರೆ ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ, OS. ನೆಕ್ಸ್ಟ್, ಗಣಕಯಂತ್ರದ ಸೆಕ್ಯೂರಿಟಿಯನ್ನು ಬ್ರೇಕ್ ಮಾಡುವ ಕಾರ್ಯವನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಹ್ಯಾಕಿಂಗ್ ಅಂತ ಕರೀತಾರೆ. ಗಣಕಯಂತ್ರದ ಸೆಕ್ಯೂರಿಟಿಯನ್ನು ಬ್ರೇಕ್ ಮಾಡುವ ಕಾರ್ಯವನ್ನು ಹ್ಯಾಕಿಂಗ್ ಅಂತ ಕರೆಯಲಾಗುತ್ತದೆ. ಇನ್ನು ಟೆಕ್ಸ್ಟ್ ಫೈಲ್ನಲ್ಲಿರುವ ಕಂಟೆಂಟ್ಗಳನ್ನು ಪ್ರದರ್ಶಿಸಲು ಉಪಯೋಗಿಸಲ್ಪಡುವ ಕಮಾಂಡ್ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಟೈಪ್ ಅನ್ನುವಂಥ ಕಮಾಂಡನ್ನು ಟೆಕ್ಸ್ಟ್ ಫೈಲ್ನಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ಪ್ರದರ್ಶಿಸಲು ಉಪಯೋಗಿಸಲಾಗುತ್ತದೆ. ವೈರಸ್ನ ಫುಲ್ ಫಾರ್ಮ್ ಹೇಳಿ ಅಂತ ಕೇಳಿದರೆ, ಸೊ ವೈರಸ್ನ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಇದೊಂದು ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸೀಜ್ ಅನ್ನುವುದು ವೈರಸ್ನ ಫುಲ್ ಫಾರ್ಮ್ ಆಗಿರುತ್ತದೆ. ನೆಕ್ಸ್ಟ್, ಸ್ಪ್ರೆಡ್ಶೀಟ್ನಲ್ಲಿ ಕೆಳಗಿನ ಯಾವ ಡಾಟಾ ಪ್ರಕಾರವನ್ನು ಸೆಲ್ನಲ್ಲಿ ನಮೂದಿಸಲು ಅನುಮತಿಸಲಾಗುವುದಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಟೂಲ್ ಬಾರ್ನಲ್ಲಿ ಈ ಒಂದು ಡಾಟಾ ಪ್ರಕಾರವನ್ನು ಸೆಲ್ನಲ್ಲಿ ನಮೂದಿಸಲು ಅನುಮತಿಸಲಾಗುವುದಿಲ್ಲ. ಕೆಳಗಿನ ಯಾವುದಕ್ಕೆ ಸ್ಪ್ರೆಡ್ಶೀಟನ್ನು ಬಳಸಲಾಗುವುದಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ಚಿತ್ರಗಳನ್ನು ರಚಿಸಲು ಮತ್ತು ಸರಿಪಡಿಸಲು ಸ್ಪ್ರೆಡ್ಶೀಟನ್ನು ಬಳಸಲಾಗುವುದಿಲ್ಲ. ನೆಕ್ಸ್ಟ್, ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ ಅಂದರೆ ರ್ಯಾಮ್ ಒಂದು ಏನಪ್ಪ ಅಂತಂದರೆ ಇದೊಂದು ವೊಲಟೈಲ್ ಮೆಮೊರಿ ಆಗಿದೆ. ರ್ಯಾಮ್ ಒಂದು ವೊಲಟೈಲ್ ಮೆಮೊರಿ. ರಾಮ್ ಅಂತ ಅಂದರೆ ಇದೊಂದು ಏನಪ್ಪ ಅಂತಂದರೆ ನಾನ್ ವೊಲಟೈಲ್ ಮೆಮೊರಿ. ರ್ಯಾಮ್ ವೊಲಟೈಲ್, ರಾಮು ನಾನ್ ವೊಲಟೈಲ್. ಮತ್ತು ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನುವಂಥದ್ದು ಏನಪ್ಪ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿದ್ದಾವೆ. ಸೊ ಉಬುಂಟು ಅಂದರೆ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಉಬುಂಟು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್, ASCII ಪದದ ವಿಸ್ತರಣೆಯು ಅಂತ ಕೇಳಿದರೆ, ಸೊ ಇದರ ಫುಲ್ ಫಾರ್ಮ್ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ನೋಡಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅನ್ನುವಂಥದ್ದು ASCII ಫುಲ್ ಫಾರ್ಮ್ ಆಗಿರುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಮೆಮೊರಿಗಳಲ್ಲಿ ಅವುಗಳ ಸ್ಪೀಡ್ನ ಆಧಾರದ ಮೇಲೆ ಸರಿಯಾದ ಆರೋಹಣ ಅಥವಾ ಫಾಸ್ಟೆಸ್ಟ್ ಟು ಸ್ಲೋವೆಸ್ಟ್ ಅನುಕ್ರಮವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಆರೋಹಣ ಅಂತಂದರೆ ಹೆಚ್ಚಿನದಿಂದ ಕಡಿಮೆಗೆ ಈ ಸ್ಪೀಡ್ ಆಧಾರದ ಮೇಲೆ ಇದು ಮಾಡಿದಾಗ ಇಲ್ಲಿ ನೋಡಿ ಯಾವುದಪ್ಪ ಅಂತಂದರೆ ಫಸ್ಟ್ ಹೈಯೆಸ್ಟ್ ಸ್ಪೀಡ್ ರಿಜಿಸ್ಟರ್ ಫಸ್ಟ್ ಇದಕ್ಕೆ ಸ್ಥಾನ ಕೊಡೋಣ. ಸೊ ಅದಕ್ಕಿಂತ ಸ್ವಲ್ಪ ಸ್ಲೋ ಯಾವುದಪ್ಪ ಅಂದರೆ CPU ಕ್ಯಾಚ್ ಮೆಮೊರಿ. ಸೊ ಅದಾದಮೇಲೆ ಏನಪ್ಪ ಅಂತಂದರೆ ರ್ಯಾಮ್ ಬರುತ್ತೆ. ರ್ಯಾಮ್ ಅದಕ್ಕಿಂತ ಸ್ಲೋ HDD. ಸೊ ಇಲ್ಲಿ ಸರಿಯಾದದ್ದು ಆಪ್ಷನ್ ಸಿ ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, CPUಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ಸೊ CPUಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ ಅಂತ ಅಂದರೆ ಇಲ್ಲಿ ನೋಡಿ, ಡೇಟಾ ಬಸ್ ದ್ವಿಮುಖವಾಗಿದೆ. ಸೊ ಇದು ಸರಿಯಾಗಿದೆ. ಮತ್ತು ಕಂಟ್ರೋಲ್ ಬಸ್ ಏಕಮುಖವಾಗಿರುತ್ತೆ. ಇದು ಕೂಡ ಸರಿಯಾಗಿದೆ. ಮತ್ತು ಅಡ್ರೆಸ್ ಬಸ್ ದ್ವಿಮುಖವಾಗಿದೆ ಅನ್ನೋದು ತಪ್ಪು. ಅಡ್ರೆಸ್ ಬಸ್ ದ್ವಿಮುಖವಾಗಿರುವುದಿಲ್ಲ. A ಮತ್ತು B ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ ಡಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಡ್ಯಾಶ್ ಅನ್ನು ಯೂನಿವರ್ಸಲ್ ಗೇಟ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ನೆನ್ಪಿಟ್ಕೊಡ್ರಿ, NOR ಆ್ಯಂಡ್ NAND ಗೇಟ್ ಇವೆರಡು ಯೂನಿವರ್ಸಲ್ ಗೇಟ್ಗಳಾಗಿದ್ದಾವೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ OSಗೆ ಯಾವುದು ಉದಾಹರಣೆ ಅಲ್ಲ ಅಂತಂದರೆ ಗೂಗಲ್ ಕ್ರೋಮ್ ಏನಿದೆಯಲ್ಲ ಇದೊಂದು OS ಆಗಿರುವುದಿಲ್ಲ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಪಾರ್ಸಿಂಗ್ ಮಾಡೆಲ್ ಅನ್ನುವಂಥ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್ ಆಗಿರುವುದಿಲ್ಲ. ಆಪ್ಷನ್ ಡಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, SQL ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ SQL ಅಂದರೆ ಏನಪ್ಪ ಅಂತಂದರೆ ಇದ್ರ ಫುಲ್ ಫಾರ್ಮ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಆಗುತ್ತೆ. ನೆಕ್ಸ್ಟ್, ಒಂದು ನೆಟ್ವರ್ಕ್ನಲ್ಲಿ ಒಂದು ಕಂಪ್ಯೂಟರನ್ನು ಅನನ್ಯವಾಗಿ ಗುರುತಿಸಲು ಡ್ಯಾಶನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸೊ
ಸೊ ಇಲ್ಲಿ ಸರಿಯಾದಂಥ ಉತ್ತರ IP ಅಡ್ರೆಸ್ಸನ್ನು ಬಳಸಿ ಒಂದು ಕಂಪ್ಯೂಟರ್ನಲ್ಲಿ ಒಂದು ನೆಟ್ವರ್ಕ್ ಅನನ್ಯವಾಗಿದೆ ಅಂತ ಗುರುತಿಸಲಾಗುತ್ತದೆ. IP ಅಡ್ರೆಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಡ್ರೆಸ್ ಅಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ಸೆಕೆಂಡರಿ ಮೆಮೊರಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಸೆಕೆಂಡರಿ ಮೆಮೊರಿ ಯಾವುದು ಅಲ್ಲ ಅಂತಂದರೆ ಇದು ರ್ಯಾಮ್ ಅನ್ನುವಂಥದ್ದು ಸೆಕೆಂಡರಿ ಮೆಮೊರಿ ಆಗಿರುವುದಿಲ್ಲ. ನೆಕ್ಸ್ಟ್ ಏನು ಹೇಳುತ್ತೆ ಅಂತಂದರೆ CPU ಡ್ಯಾಶ್ ಜೊತೆ ನೇರವಾಗಿ ಸಂವಹನ ನಡೆಸುತ್ತದೆ ಅಂತ ಕೇಳಿದ್ದಾರೆ. ಸೊ CPU ಯಾವುದರ ಜೊತೆಗೆ ಅಂದರೆ ಇದು ಕ್ಯಾಚ್ ಮೆಮೊರಿ ಜೊತೆಗೆ ನೇರವಾಗಿ ಸಂವಹನವನ್ನು ನಡೆಸುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆರಿಸಿರಿ. ಇಲ್ಲಿ ಸರಿಯಾದದನ್ನು ನೋಡ್ತಾ ಇದ್ದಂತೆ ಏನಪ್ಪ ಅಂದರೆ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಸರಿಯಾಗಿದೆ, ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದ್ದು. ಆದಮೇಲೆ ಫೈಲ್ ಮ್ಯಾನೇಜ್ಮೆಂಟ್ ಸರಿಯಾಗಿದೆ. ಅದಾದಮೇಲೆ ಏನಪ್ಪ ಅಂತಂದರೆ ಮೆಮೊರಿ ಮ್ಯಾನೇಜ್ಮೆಂಟ್. ಸೊ ಡಾಟಾ ಮ್ಯಾನೇಜ್ಮೆಂಟ್ ಅನ್ನೋದು ಅದಕ್ಕೆ OSಗೆ ಸಂಬಂಧಪಟ್ಟಿರಂಗಿಲ್ಲ. ಸೊ ಇವು 3 ಇಲ್ಲಿ ಕಂಡು ಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಸೊ ಇವತ್ತಿಗೆ ಇಲ್ಲಿ ನಮ್ಮ ಏನಪ್ಪ ಅಂತಂದರೆ ಪೇಪರ್ 2ನ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಸೊ 21ನೇ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಕೊನೆಯವರೆಗೂ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ಫಸ್ಟ್ ಏನಪ್ಪ ಅಂದ್ರೆ ನಿಮಗೆ ಧನ್ಯವಾದಗಳು. ಯಾರು ಸೀರಿಯಸ್ ಇದ್ದರೂ ಅವ್ರಿಗೆ ಮಾತ್ರ ಇಲ್ಲಿವರೆಗೂ ನೋಡೋಕ್ಕೆ ಆಗಿರುತ್ತೆ. ಸೊ ನೀವು ಸೀರಿಯಸ್ ಇದ್ದರೆ ಏನಪ್ಪ ಅಂತಂದ್ರೆ ನೀವು 100% ಜನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದರೆ ಅದರೊಳಗಡೆ 30% ಜನ ಮಾತ್ರ ಸೀರಿಯಸ್ ಆಗಿ ಓದ್ತಿರ್ತೀರಿ. ಸೊ ಅದರಲ್ಲಿ ನೀವು ಬಂದಿರ್ತೀರಿ. ಸೊ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೆ ಪಾಸ್ ಆಗೇ ಆಗ್ತೀರಿ. ಅದಕ್ಕೋಸ್ಕರ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋದಲ್ಲಿ ನಾನು ಏನು ಚಾನಲ್ ಭಾಳ. ಸೊ ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ, ನಾನು ತಿದ್ಕೊತೀನಿ. ಸೊ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಡಿಸ್ಕ್ರಿಪ್ಷನ್ ನೋಡಿ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಥ್ರೆಡ್ಸ್ ಲಿಂಕ್ಗಳಿದೆ, ಹೋಗೋಣ ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.